ಟೆರರ್ ಮೂವಿದ ಟ್ರೈಲರ್ ಬಂದಾಯಿತು. ಇಡೀ ಕನ್ನಡ ಇಂಡಸ್ಟ್ರಿ ಒಳಗೆ ಇದ್ದ ಆ್ಯಕ್ಟರ್ಗಳು ಇದ್ರೊಳಗೆ ಅದಾರು ಅನ್ನೋ ಫೀಲ್ ಕೂಡ ನನಗೆ ಬಂತು. ಅಂದ್ರೆ ಈ ಒಂದು ಮೂವಿ ಒಳಗೆ ಕುಮಾರ, ಆನಂತರ ಒಂದು ಶ್ರೀನಗರ್ ಕಿಟ್ಟಿ, ಆನಂತರ ಶರತ, ಆನಂತರ ದೇವರಾಜ್ ಅವರ, ಆನಂತರ ಶಿವಾಂಗಿ ವರ್ಮಾ, ಈ ರೀತಿ ಅನೇಕ ಆ್ಯಕ್ಟರ್ಗಳು ಕನ್ನಡ ಒಳಗೆ ಏನು ಮೊದಲು ಇದ್ದರು, ಆನಂತರ ಈಗೂ ಅದಾರಲ್ಲ, ಅವ್ರು ಅನೇಕ ಆ್ಯಕ್ಟರ್ಗಳು ಈ ಒಂದು ಮೂವಿ ಒಳಗೆ ಅದಾರು. ಇದ್ರೊಳಗೆ ನೋಡ್ಕೊಂಡು ನನಗೊಂದು ಫೀಲ್ ಏನು ಅಂತಂದ್ರೆ, ಇದ್ರೊಳಗೆ ಹೀರೋ ಯಾರು, ಏನು ಹೀರೋ ಆದಿತ್ಯನೋ, ಏನು ಕಿಟ್ಟಿನೋ, ಆನಂತರ ಬೇರೆ ಬೇರೆ ಆ್ಯಕ್ಟರ್ಗಳು ಅದಾರಲ್ಲ, ಇವ್ರು ಹೀರೋನು ಅನ್ನೋ ಫೀಲ್ ಕೂಡ ಡೆಫಿನೆಟಾಗಿ ನನಗೆ ಬಂತು. ಅಂದ್ರೆ ಹೀರೋನ ಮಿಸ್ಸಿಂಗ. ಅಂದ್ರೆ ಇಲ್ಲಿ ಇರೋಲ್ಲ ವಿಲನ್ಗಳು ಎಲ್ಲರೂ ಕತ್ತಿ ಹಿಡ್ದಾರು, ಎಲ್ಲರೂ ಫೈಟ್ ಮಾಡಕ್ಕೆ ನಿಂತಾರು. ಇದು ಒಂದು ಮೂವಿದ ಟೆರರ್ ಅನ್ನೋ ಏನು ನೇಮ್ ಐತಲ್ಲ, ಆ ನೇಮಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುವಂಥ ಟ್ರೈಲರ್ ಡೆಫಿನೆಟಾಗಿ ಆಯಿತು. ಅಂದ್ರೆ ನನಗೇನು ಲೈಕ್ ಆದಂದ್ರೆ, ಇಡೀ ಕನ್ನಡ ಒಳಗೆ ಇದ್ದಂಥ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಜನ ಏನು ವರ್ಕ್ ಮಾಡಿದಾರಲ್ಲ, ಉದಾಹರಣೆಗೆ ದೇವರಾಜ್ ಅವರಾಗಲಿ, ಆನಂತರ ಶ್ರೀನಗರ್ ಕಿಟ್ಟಿಯವರ ಆಫ್ಟರ್ ಲಾಂಗ್ ಟೈಮ, ಆನಂತರ ಶಿವಾಂಗಿ ಅವರಾಗಲಿ, ಆನಂತರ ಶರತ್ ಆಗಲಿ, ಭಾಳಷ್ಟು ಜನ ಅದಾರು. ಅವರೆಲ್ಲ ಈ ಒಂದು ಟ್ರೈಲರ್ ಒಳಗೆ ಕಾಣಿಸ್ಕೊಂಡ್ರು. ಅಂದ್ರೆ ಮೂವಿ ಒಳಗೆ ಇವರೆಲ್ಲ ಇರ್ತಾರೋ. ಆನಂತರ ಹೊಸ ಕ್ಯಾರೆಕ್ಟರ್ ಕೂಡ ಭಾಳಷ್ಟು ಅದಾವು. ಅಂದ್ರೆ ಇದು ಎದರ್ ರಿಲೇಟೆಡ್ ಇರ್ತದೆ ಅಂದ್ರೆ, ಒಂದು ರೌಡಿಸಮ್ಮ, ಆನಂತರ ಒಂದು ಗ್ಯಾಂಗ, ಆನಂತರ ಒಂದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ನಡೆಯುವಂಥ ಸೀನ್ಗಳು ಇದ್ರ ರಿಲೇಟೆಡ್ ಇರ್ತೈತಿ. ಇದ್ರೊಳಗೇನು ಸ್ಪೆಸಿಫಿಕ್ಕಾಗಿ ಒಂದು ಬೇರೆ ಥರದ ಲವ್ ಸ್ಟೋರಿ ಆಗಲಿ, ಆನಂತರ ಒಂದು ಬೇರೆ ಥರದ ಎಮೋಷನ್ ಫೀಲಿಂಗ್ ಇರುವಂಥ ಮೂವಿ ಆಗಲಿ, ಇದು ಡೆಫಿನೆಟಾಗಿ ಅಲ್ಲ. ಏನು ಟೆರರ್ ಅನ್ನೋದೈತಲ್ಲ, ಆ ಟೆರರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುವಂಥ ಮೂವಿ ಇದಾಕೈತಿ. ಅಂದ್ರೆ ಈ ಒಂದು ಮೂವಿದ ಒಂದು ಏನಂತ ನಾವು ಬ್ಯಾಕ್ಗ್ರೌಂಡ್ ಸೌಂಡಿಂದ ಹಿಡ್ಕೊಂಡು ಆ ವಿಜುವಲ್ ಎಫೆಕ್ಟ್ಗಳು ಕೂಡ ನಮಗೆ ಒತ್ತಿ ಹೇಳ್ತಾವೆ. ಈ ಒಂದು ಮೂವಿ ಒಂದು ಬೇರೆ ಥರನ ಐತಿ, ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಕುರಿತಂತೆ ಮೂವಿ ಐತಿ ಅನ್ನೋದು ಮಾತ್ರ ಡೆಫಿನೆಟಾಗಿ 100% ಪಕ್ಕ ಆಯಿತು. ಆನಂತರ ನಮ್ಮ ಆದಿತ್ಯ ಅವರನ್ನು ಆಫ್ಟರ್ ಲಾಂಗ್ ಟೈಮ್ ಅಂದರೂ ಭಾಳಷ್ಟು ಒಂದು ಬ್ರೇಕಬಲ್ ಆದ ಬಳಿಕ ಈ ಒಂದು ಮೂವಿಗೆ ಬಂದಿದ್ದ ಭಾಳಷ್ಟು ಸರ್ಪ್ರೈಸಿಂಗ್ ಮೂಮೆಂಟ್ ಅಂತೇಳಿ ನನಗನ್ನಿಸ್ತು. ಇವರ ಆ್ಯಕ್ಟಿಂಗ್ ಮಾತ್ರ ಇದ್ರೊಳಗೆ ಟಾಪ್ ಕ್ಲಾಸ್ ಒಳಗೆ ಐತಿ. ಬಟ್ ಎಲ್ಲೋ ಒಂದೊಂದು ಕಡೆ ಸಣ್ಣದಾಗಿ ಒಂದು ಡೈಲಾಗ ಮಿಸ್ ಮ್ಯಾಚ್ ಆಗತ್ತಾವೇನೋ ಅನ್ನೋ ಫೀಲ್ ಕೂಡ ಬಂತು. ಅಂದರೆ ಸ್ವಲ್ಪ ಮಟ್ಟಿಗೆ ಆ ಸೀಕ್ವೆನ್ಸ್ ಒಂದು ಬೇರೆನಾಗೈತಿ. ಒಂದು ಡೈಲಾಗ ಆನಂತರ ನಡೀತಿರುವಂಥ ಒಂದು ಸಿನಿಮಾಮಿನಾಕ ಇದೇನು ಟ್ರೈಲರ್ ಆದ ಕಾರಣಕ್ಕೆ ಅದೇನು ಹೆಚ್ಚು ಮ್ಯಾಟರ್ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ಮಟ್ಟಿಗೆ ಸಣ್ಣದಾಗಿ ಅದೊಂದು ಅನಿಸ್ತು. ಅದನ್ನು ಬಿಟ್ಟರೆ ಉಳ್ಕಿದ್ದ ಟ್ರೈಲರ್ ಏನಿತ್ತಲ್ಲ, ಅದು ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಆನಂತರ ಇದ್ರೊಳಗೆ ಯೂಸ್ ಮಾಡಿದಂಥ VFX ಇಂದ ಹಿಡ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ವರೆಗೂ ಎಲ್ಲ ಕೂಡ ನಾನು ಡೀಟೇಲಿಂಗಾಗಿ ನೋಡಿದ್ನಿ. ಎಲ್ಲ ಕೂಡ ಬೆಸ್ಟ್ ಐತಿ, ಅದ್ರಾಗೇನೋ ಎರಡು ಮಾತಿಲ್ಲ. ಅಂದ್ರೆ ಕನ್ನಡ ಒಳಗೆ ನಾನು ನಿಜವಾಗ್ಲೂ ಮೊದಲು ಹೇಳಿದೆನು, ಕನ್ನಡ ಒಳಗೆ ಈ ಥರ ಟ್ರೈಲರ್ ಬಂತು ಅನ್ನೋ ಫೀಲ್ ಕೂಡ ನನಗೆ ಬಂತು. ಅಂದ್ರೆ ಒಂದು ಬಾಲಿವುಡ್ ರೇಂಜಿಗೆ ನಾವು ನೋಡ್ತೇವಲ್ಲ, ಆ ಒಂದು ಸಣ್ಣದಾಗಿ ಅದು ಫೀಲ್ ಕೂಡ ಡೆಫಿನೆಟಾಗಿ ಈ ಟ್ರೈಲರ್ ಎಲ್ಲರಿಗೂ ತರಿಸ್ತು. ಓವರಾಲಾಗಿ 10 ಲ್ಯಾಕಿಂದ್ರೆ ಹೆಚ್ಚು ಒಂದು ಈಗ ಸದ್ಯಕ್ಕೆ ಇನ್ನು ತೊಗೊಂಡೈತಿ ವ್ಯೂಸ. ಇದು ಕೂಡ ಸರ್ಪ್ರೈಸಿಂಗ ಅಂತ ಹೇಳ್ಬೋದು. ಅಂದ್ರೆ ಒಂದು ಹೊಸ ನೇಮನ್ನು ಇಟ್ಕೊಂಡು ಬಂದ ಕಾರಣಕ್ಕೆ ಈ ಒಂದು ಮೂವಿ ಒಂದು ಗ್ರಿಪ್ಪೇಬಲ್ ಇಡ್ತೈತಿ ಅನ್ನೋಕೆ ಈ ಒಂದು ಟ್ರೈಲರ ಸಾಕ್ಷಿ ಆಗೈತಿ. ಆನಂತರ ಈ ಒಂದು ಟ್ರೈಲರ್ ಬಗ್ಗೆ ಮತ್ತಷ್ಟು ಮಾತಾಡೋಕ್ಕಿಂತ ಒಂದು ಡೈರೆಕ್ಟಾಗಿ ಒಂದು ವರ್ಡ್ ಹೇಳಿದಾರ, ಟೆರರ್ ನೇಮಿಗೆ ತಕ್ಕಂಥ ಒಂದು ಟೆರರ್ ಟ್ರೈಲರ್ ಅಂತ ಹೇಳ್ಬೋದು. ಅಂದ್ರೆ ಆ ಥರನೇ ಇತ್ತು. ನನ್ನ ಕಡೆಯಿಂದ ಈ ಒಂದು ಟ್ರೈಲರಿಗೆ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಕಾರಣ ಅದ 0.5 ಸ್ಟಾರ್ನ ಕಟ್ ಮಾಡೋಕೆ ಆ ಒಂದು ಡೈಲಾಗ್ ಮಿಸ್ ಮ್ಯಾಚ. ಅದನ್ನು ಬಿಟ್ಟರೆ ಉಳ್ಕಿದ ಟ್ರೈಲರ್ ಮಾತ್ರ ಬೆಂಕಿ ಲೆವೆಲ್ ಒಳಗಿತ್ತು. ಆನಂತರ ಕನ್ನಡ ಒಳಗಿದ್ದಂಥ ಎಲ್ಲ ಆ್ಯಕ್ಟರ್ಗಳನ್ನು ನೋಡಿದ್ದ ನನಗೆ ಮಾತ್ರ ಭಾಳಷ್ಟು ಸರ್ಪ್ರೈಸಿಂಗ್ ಅನಿಸ್ತು. ಅಂದ್ರೆ ದೇವರಾಜ್ ಅವರನ್ನಾಗಲಿ, ಬೇರೆ ಬೇರೆ ಅನೇಕ ಆ್ಯಕ್ಟರ್ಗಳನ್ನು ಈಗ ಪ್ರೀವಿಯಸ್ ಯಾವುದೋ ಮೂವಿ ಒಳಗೆ ನಾವು ನೋಡಿಲ್ಲ. ಹಾಗಿದ್ದಾಗ ಈ ಒಂದು ಮೂವಿ ಒಳಗೆ ಅವರು ಬಂದಿದ್ದ ಡೆಫಿನೆಟಾಗಿ ಒಂದು ಸರ್ಪ್ರೈಸಿಂಗ್ ಮೂಮೆಂಟ್ ಕೂಡ ಹೌದು. ಆನಂತರ ಈ ಒಂದು ಮೂವಿದ ಏನೈತಲ್ಲ ಸ್ಪೆಸಿಫಿಕ್ಕಾಗಿ ಟೆರರ್ ಅನ್ನೋದು, ಇದ್ರಾಗ ಒಂದೊಂದು ಕಡೆ ದೇವರುಗಳನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ಒಂಥರ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನೋಡೋ ಚಾನ್ಸ್ ಐತಿ. ಅಂದ್ರೆ ದೇವರನ್ನ ನಂಬಿ ಈ ರೀತಿಯಾದ ಆ್ಯಕ್ಟಿವಿಟೀಸ್ಗಳು ಇರ್ತಾವೆ. ಆನಂತರ ರೌಡಿಗಳದ್ದು ಮಾತ್ರ ಭಾಳಷ್ಟು, ಅಂದ್ರೆ ಪೊಲೀಸರ ಮ್ಯಾಗ ರೌಡಿಗಳು ದಬ್ಬಾಳಿಕೆ ಮಾಡತ್ತಾರೋ, ಅಷ್ಟು ಮಟ್ಟಿಗೆ ಇವ್ರ ಕಾಟ ಹೆಚ್ಚಾಗೈತಿ. ಇದನ್ನು ಹೆಂಗೆ ನಿಭಾಯಿಸ್ತಾರೋ ಅನ್ನೋದನ್ನು ಈ ಒಂದು ಮೂವಿ ನೋಡಿ ತಿಳ್ಕೊಬೇಕು. ಇದಾಗಿತ್ತು ಟೆರರ್ ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.